example, I want to write 8 ಅಂತ ಅನ್ಕೊಳ್ಳೋಣ. 8 I will write it as 0 0. This is my 8. Or if I have to write 7 ಅಂದ್ರೆ I will write it as 0 1 1 1. How is it written ಅಂತಂದ್ರೆ in the form of 2. 2 power 0, 2 power 1, 2 square, 2 cube ಅಂತ ತಗೊಳುತ್ತೆ ಕಂಪ್ಯೂಟರ್. So 1 0 0 ಅಂದ್ರೆ 1 0 0 0. 2 cube is 8. Remaining all zeros, so the answer is 8. ಅದೇ 7 ಅಂತ ತಗೊಂಡ್ರೆ first one is 0, 1 1 1. 2 square is 4, 2 power 1 is 2, 2 power 0 is 1. 4 plus 2 6, 6 plus 1 is 7. So to store this data, it is having bits. So the data storage ನಾವು bits ಅಂತ ಕರಿತೀವಿ. There are millions of bits ಅನ್ನಕ್ಕಾಗೋದಿಲ್ಲ. ಏನೋ ಡಿವೈಸ್ ಇರುತ್ತೆ. ಆ ಡಿವೈಸ್ ಅಲ್ಲಿ ನಾನೇನ್ ಮಾಡ್ತೀನಿ, ಇದನ್ನ ಆನ್ ಮಾಡ್ತೀನಿ, ಇದೆಲ್ಲ ಆಫ್ 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 ಅಂತ ಮಾಡಿದ್ರೆ 1 0 0 0 0. So 2 power 0, 2 power 1, 2 square, 2 cube, 2 power 4. So I am writing number 16 ಅಂತ ಅರ್ಥ ಅಲ್ಲಿಗೆ. So what is it that I am turning on and off? Bits is not the answer. These are small memory. See ಇಲ್ಲಿ ಮೇಲ್ಗಡೆ ನೋಡಿದ್ವಿ ನಾವು ಇಲ್ಲಿ and set of registers for temporary storage of data ಅಂತ ಹೇಳ್ತಿದ್ದಾನೆ. ಸೊ ರಿಜಿಸ್ಟರ್ಸ್ ಅನ್ನೋದು ಇಟ್ಸ್ ಸ್ಮಾಲ್ ಮೆಮೊರಿ. ಆ ಒಂದು ಕ್ಯಾಲ್ಕುಲೇಷನ್ ಮಾಡಿದಾಗ ಇಂಟರ್ಮೀಡಿಯೇಟ್ ರಿಸಲ್ಟ್ಸ್ ನ ಏನನ್ನ ಸೇವ್ ಮಾಡ್ಕೊಳ್ಳೋದಕ್ಕೆ ರಿಜಿಸ್ಟರ್ಸ್ ಯೂಸ್ ಮಾಡ್ತೀವಿ. ಕೌಂಟರ್ಸ್ ಟೋಟಲಿ ಔಟ್ ಆಫ್ ಸಿಂಕ್. ಸೊ ವಾಟ್ ಇಸ್ ಆನ್ಸರ್ ಸರ್? ನಾನು ಫಸ್ಟ್ ಪಾಠ ಮಾಡ್ಬೇಕಾದ್ರೆ ಹೇಳಿದೆ ವ್ಯಾಕ್ಯೂಮ್ ಟ್ಯೂಬ್ ಆದ್ಮೇಲೆ ಏನ್ ಬಂತು ಸರ್? ಟ್ರಾನ್ಸಿಸ್ಟರ್ಸ್ ಆದ್ಮೇಲೆ ಮೈಕ್ರೋ ಪ್ರೊಸೆಸರ್ ಎಕ್ಸೆಟ್ರಾ. ನಾನು ಏನಿದೆ ನಿಮಗೆ ಫಸ್ಟ್ 10 ಮಾಡ್ತಾ ಇದ್ವಿ, ಆಮೇಲಿಂದ 100 ಮಾಡಿದ್ವಿ ಸೇಮ್ ಸೈಜ್ ಅಲ್ಲಿ. ಇವತ್ತು ಅಲ್ಟ್ರಾ ಲಾರ್ಜ್ ಸ್ಕೇಲ್ ಅದೇ ಸೈಜ್ ಅಲ್ಲೇ 1000 ಪ್ರಿಂಟ್ ಮಾಡ್ತಾ ಇದೀವಿ ಅಂತ ಹೇಳಿದ ಸರ್ ನಾನು. Today millions of switches, millions of that small thing that can hold the data. What is that millions of things that are using holding the data? Transistors. See, ಇದು ಆನ್ ಆಫ್ ಅಷ್ಟೇ ಸರ್, ಇನ್ನೇನು ಇಲ್ಲ. 0 1 ಅಷ್ಟೇ. ಅದು ಇಲ್ಲಿ ಆನ್ ಆಗಿದ್ರೆ 0, ಐ ಮೀನ್ ಆನ್ ಆಗಿದ್ರೆ 1, ಆಫ್ ಆಗಿದ್ರೆ 0. ಸೊ ಇಫ್ ಐ ವಾಂಟ್ ಟು ರೈಟ್ ಸೇ ಫಾರ್ ಎಕ್ಸಾಂಪಲ್ 25 ಅಂತ ಅನ್ಕೊಳ್ಳೋಣ. ಐ ವಾಂಟ್ ಟು ರೈಟ್ 25 ನಂಬರ್ ಏನೋ ಸ್ಟೋರ್ ಮಾಡಬೇಕು ಅಂತ ಅನ್ಕೊಳ್ಳೋಣ. ಆ 25 ನಂಬರ್ ನಾನು ಹೆಂಗ್ ಸ್ಟೋರ್ ಮಾಡ್ತೀನಿ? ಐ ಹ್ಯಾವ್ ಟು ಗೋ ಟು ದಿ ಸೇಮ್ ಮೆಥಡ್ ಓನ್ಲಿ 1001 ಗೆ ಹೋಗ್ಬೇಕು ನಾನು. ಸೊ ಇದು ನೋಡಿದ್ರೆ ನೋಡಿ, ಇವಾಗ 2 power 0 1 2 3 4 ಕೊಟ್ಟಿದ್ದಾರಲ್ಲ, ಇದು 5th one ಆನ್ ಮಾಡ್ತೀನಿ 16. ನೆಕ್ಸ್ಟ್ one ಆನ್ ಮಾಡ್ತೀನಿ 16 plus 8 24, 24 plus 2 26 ಆಗುತ್ತೆ. ಬೇಡ, 26 plus 1 ಐ ಆಮ್ ಗೋಯಿಂಗ್ ಟು ಕೀಪ್ ಇಟ್. ಸಿ 16 plus 8 plus 4 plus 2 plus 1. ಸೊ ನನಗೆ ಏನ್ ಬೇಕು? ಇದು ಬೇಕು, ಇದು ಬೇಕು, ಇದು ಬೇಡ, ಇದು ಬೇಡ, ಇದು ಬೇಕು. ದಿಸ್ ಇಸ್ ಮೈ 25. 16 plus 8 24, 24 plus 1 25. ಆರ್ ಯು ಗೆಟಿಂಗ್ ಇಟ್ ಸರ್? ಹೌ ಆಮ್ ಐ ಸ್ಟೋರಿಂಗ್ ಆಲ್ ಮೈ ಡೇಟಾ ಇನ್ ಕಂಪ್ಯೂಟರ್ ಅಂತ ಹೇಳಿ? Yes, sir. This is how it is stored, sir. So ಇವಾಗ say for example I want to store your marks ಇಲ್ಲ ಏನೋ ಒಂದು ಸ್ಟೋರ್ ಮಾಡಬೇಕು, ಆರ್ ಯುವರ್ ನೇಮ್ ಓನ್ಲಿ ಆರ್ ಇನ್ಸ್ಪೈರ್ ಅಂತ ತಗೊಳ್ಳೋಣ. ಇದನ್ನ ತಗೊಂಡ್ರೆ ಎವ್ರಿಥಿಂಗ್ ಇಸ್ ಸ್ಟೋರ್ಡ್ ಇನ್ ದ ಫಾರ್ಮ್ ಆಫ್ ಬಿಟ್ಸ್. ಐ ಗೆ ನಂಬರ್, ಜಸ್ಟ್ ಗಿವಿಂಗ್ ಎನ್ ಎಕ್ಸಾಂಪಲ್, ಐ ಗೆ ನಂಬರ್ ನಾನು 7 ಅಂತ ಅನ್ಕೊಂಡ್ರೆ ಇಟ್ ವಿಲ್ ಬಿ ರಿಟನ್ ಲೈಕ್ ದಿಸ್. ಎನ್ ಗೆ ಅಸ್ಯೂಮ್ ಇಟ್ ಇಸ್ 6 ಅಂತ ಅನ್ಕೊಂಡ್ರೆ ಇಟ್ ವಿಲ್ ಬಿ ರಿಟನ್ 0 1. ಈ ತರ ಎಲ್ಲ ಬರ್ಕೊಂಡಿರುತ್ತೆ. ಸೊ ಕಂಪ್ಯೂಟರ್ ಈ ತರ ಸ್ಟೋರ್ ಮಾಡಿರುತ್ತೆ. ಒನ್ಸ್ ವೆನ್ ವಿ ರೀಡ್ ಇಟ್, ಇದು ಮಿಷನ್ ಲೆವೆಲ್ ಲ್ಯಾಂಗ್ವೇಜ್. ಇದು ನನಗೆ ಅರ್ಥ ಆಗಲ್ಲ, ಇದು 0 ನಾ 7 ನಂಗೆ ಗೊತ್ತಾಗಲ್ಲ. ಸೊ ಒನ್ಸ್ ಐ ಸ್ಟಾರ್ಟ್ ಓಪನಿಂಗ್ ಮೈ ವರ್ಡ್ ಫೈಲ್ ಅಂತ ಅಂದ್ರೆ ದಿಸ್ ವರ್ಡ್ ವಿಲ್ ಕನ್ವರ್ಟ್ ದಿಸ್ ಥಿಂಗ್ಸ್ ಇಂಟು ಮೈ ಹ್ಯೂಮನ್ ರೀಡಬಲ್ ಫಾರ್ಮ್ಯಾಟ್. ಸೊ ನನಗೇನ್ ಮಾಡ್ತದೆ, ಇದನ್ನ ಐ, ಇದನ್ನ ಎನ್, ಇದನ್ನ ಎಸ್, ಇದನ್ನ ಪಿ ಈ ತರ ಕನ್ವರ್ಟ್ ಮಾಡಿ ಕೊಡುತ್ತೆ. ಕ್ಲಿಯರ್ ಸರ್? ಕಾನ್ಸೆಪ್ಟ್ ಅರ್ಥ ಆಯ್ತಾ ಸರ್ ನಿಮ್ಗೆ?